ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ. ಭವ್ಯವಾಗಿ ಪುನರ್ ನಿರ್ಮಾಣಗೊಂಡ ದೇವಾಲಯ ದೇವತಾ ಕಾರ್ಯಗಳು ಆರಂಭ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಹೆಚ್ಚಿದ ತಾಪಮಾನ. ಚಿಂತಾಮಣಿಯಲ್ಲಿ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗುತ್ತಿರುವ ಜನತೆ. ಕಳಪೆ ಕೇಕ್ ತಿಂದು ಅಸ್ವಸ್ಥಗೊಂಡ ಗ್ರಾಹಕರಿಂದ ದೂರು ದಾಖಲು. ಬೇಕರಿ ಜಪ್ತಿ ಮಾಡಿ ಬೀಗ ಜಡಿದ ಅಧಿಕಾರಿಗಳು. ಟಿಟಿಡಿ ಮಾಜಿ ನಿರ್ದೇಶಕ ಸಮಾಜ ಸೇವಕ ಶಶಿಧರ್ಗೆ ಸ್ವಗ್ರಾಮ ಮಂಚೇನಹಳ್ಳಿಯಲ್ಲಿ ಅಂತ್ಯಕ್ರಿಯೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಂಸದ ಸುಧಾಕರ್ ಸೇರಿದಂತೆ ಹಲವರು ಭಾಗಿ. ವಾರ್ತೆಗಳ ವಿವರ. 130 ವರ್ಷಗಳ ಇತಿಹಾಸವಿರುವ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯವನ್ನ ಪುನರ್ಜೀರ್ಣೋದ್ಧಾರಗೊಳಿಸಿ ದೇವಾಲಯವನ್ನ ಭವ್ಯವಾಗಿ ನಿರ್ಮಿಸಲಾಗಿದೆ. ರಾಜಗೋಪುರ, ವಿಮಾನ ಗೋಪುರ ಸೇರಿದಂತೆ ಹೊಸದಾಗಿ 2 ಗುಡಿಗಳನ್ನು ನಿರ್ಮಿಸಿದ್ದು, ಇಂದು ಶನಿವಾರದಿಂದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದ್ದು, ನೂರಾರು ಜನ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. 130 ವರ್ಷಗಳ ಇತಿಹಾಸವಿರುವ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯ ಪೇಟೆ ಆಂಜನೇಯ ಸ್ವಾಮಿಯ ಶಿಥಿಲಗೊಂಡ ದೇವಾಲಯವನ್ನು ಪುನರ್ ಪ್ರತಿಷ್ಠಾಪಿಸಲಾಗಿದ್ದು, ಶನಿವಾರದಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮಚಂದ್ರರ ಪರಿವಾರ, ವೆಂಕಟರಮಣ ಸ್ವಾಮಿ, ವಾಸವಿ, ಕನಿಕಾ ಪರಮೇಶ್ವರಿ, ಗಣೇಶ ಹಾಗೂ ಮುಖ್ಯ ಗೋಪುರದ ಜೊತೆಗೆ 4 ಪುಟ್ಟ ಗೋಪುರಗಳು ಇರಲಿವೆ. ಆರ್ಯ ವೈಶ್ಯ ಮಂಡಳಿಯಿಂದ ಆಯೋಜಿಸಿರುವ ದೇವಾಲಯ ಪುನರ್ ನಿರ್ಮಾಣ, ದೇವತಾ ಪೂರ್ವ ಬಿಂಬಗಳ ಪುನರ್ ಪ್ರತಿಷ್ಠಾಪನಾ ಹಾಗೂ ನೂತನ ಶ್ರೀ ನಗರೇಶ್ವರ ಸ್ವಾಮಿ ಪ್ರತಿಷ್ಠಾಪನಾ, ನೂತನವಾಗಿ ನಿರ್ಮಿಸಲ್ಪಟ್ಟ ವಿಮಾನ ಗೋಪುರ, ರಾಜಗೋಪುರಗಳ ಕುಂಭಾಭಿಷೇಕ ದಿನಾಂಕ 8/3/2025 ಶನಿವಾರ, 9/3/2025 ಭಾನುವಾರ ಮತ್ತು 10/3/2025 ಸೋಮವಾರದವರೆಗೆ ನಡೆಯಲಿದೆ. ದಿವ್ಯ ಭಗವಶಾಸ್ತ್ರ, ವೈಖಾನ ಸಾಗಮ ರೀತಿಯ ತ್ರಿಯಾತ್ಮಿಕ ಸಂಕಲ್ಪದೊಂದಿಗೆ ಚಾತ್ವಾರಿಶಂತ್ ಜೀವ ಕಳಾನ್ಯಾಸವನ್ನ ತಿರುಮಲ ತಿರುಪತಿ ಶ್ರೀನಿವಾಸ ದೇವರ ಕಂಕಣ ಭಟ್ಟರಾದ ಶ್ರೀ ಸೀತಾರಾಮಾಚಾರ್ಯರು ಮತ್ತು ಕರ್ನಾಟಕ ಹಾಗೂ ತಮಿಳುನಾಡಿನ ಆಗಮಿಕ ವಿದ್ವಾಂಸರಿಂದ ನೆರವೇರಲಿದೆ. ಯೋಗ ಶಾಲೆಯಲ್ಲಿ ಪಂಚಾಂಗವ್ಯಾರಾಧನೆ, ರಕ್ಷಾಬಂಧನ ಪೂಜೆ, ಅಕಲ್ಮಷ ಹೋಮ, ಪಂಚಾಂಗವ್ಯ ಪ್ರಾಶನ, ರಕ್ಷಾಬಂಧನ, ಯಜಮಾನರಿಗೆ ರಕ್ಷಾಬಂಧನ ನಡೆಯಲಿದ್ದು, ಋತ್ವಿಕ್ ಆಚಾರ್ಯರು ಆಗಮಿಸಲಿದ್ದು, ಯಾಗಶಾಲೆಯಲ್ಲಿ ಪಂಚಾಂಗವ್ಯಾರಾಧನೆ, ರಕ್ಷಾಬಂಧನ ಪೂಜೆ, ಅಕಲ್ಮಷ ಹೋಮ, ಪಂಚಗವ್ಯ ಪ್ರಾಶನ, ರಕ್ಷಾಬಂಧನ, ಯಜಮಾನರಿಗೆ ರಕ್ಷಾಬಂಧನ ನಡೆಯಲಿದ್ದು, ಋತ್ವಿಕ್ ಆಚಾರ್ಯರು ಆಗಮಿಸಲಿದ್ದು, ಯಾಗಶಾಲಾ ಪ್ರವೇಶ, ಸ್ವಸ್ತಿ ವಾಚನೆ, ಮೇದಿನಿ ಪೂಜೆ, ಅಂಕುರಾರಣೆ, ಬಾಲಾಲಯದಿಂದ ಕುಂಭ ಆವಾಹನ, ಯಾಗಶಾಲಾ ಪ್ರವೇಶ, 24 ಕುಂಡಗಳಲ್ಲಿ ಅಗ್ನಿ ಪ್ರತಿಷ್ಠೆ, ಎಲ್ಲ ದೇವತೆಗಳ ವೇದಿಕೆಗಳಲ್ಲಿ ನವಕುಂಭಾರಾಧನೆ, ಪಂಚಸೂಕ್ತ ಹೋಮ, ವಿಕ್ಷಾಕ್ಷರ ಸೂಕ್ತ ಹೋಮಗಳು, ಲಘು ಪೂರ್ಣಾಹುತಿ ನಡೆಯಲಿವೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಲ್ಲಿ ಬೇಸಿಗೆ ಕಾಲ ಆರಂಭವಾಗುವ ಮೊದಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು, ಬಿಸಿಲಿನ ಬೇಗೆಯಿಂದ ಪಾರಾಗಲು ಜನತೆ ಕಲ್ಲಂಗಡಿ ಹಣ್ಣುಗಳ ಮೊರೆ ಹೋಗುತ್ತಿದ್ದಾರೆ. ಈ ಬಾರಿ ಬೇಸಿಗೆ ಕಾಲ ಆರಂಭಕ್ಕೂ ಮುನ್ನವೇ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು, ಜನತೆ ಬಿಸಿಲಿನ ಬೇಗೆಯಿಂದ ದಣಿವಾರಿಸಿಕೊಳ್ಳಲು ಕಲ್ಲಂಗಡಿ ಮತ್ತಿತರ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ. ಬದಲಾಗುವ ಹವಾಮಾನಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ಮನುಷ್ಯರು ಹೊಂದಿಕೊಳ್ಳಲು ಅನುಕೂಲವಾಗುವಂತಹ ಹಣ್ಣು, ತರಕಾರಿಗಳು ಪ್ರಕೃತಿ ದತ್ತವಾಗಿ ನಮಗೆ ಸಿಗುತ್ತಿವೆ. ಇದಕ್ಕೆ ನಿದರ್ಶನ ಬೇಸಿಗೆಯ ಧಗೆಗೆ ದಣಿವಾರಿಸಿಕೊಳ್ಳಲು ತಂಪಾದ ಕಲ್ಲಂಗಡಿ ಹಣ್ಣುಗಳು ನಗರದ ಜನ ನಿಬಿಡ ಸ್ಥಳಗಳು ಹಾಗೂ ರಸ್ತೆಯ ಬದಿಗಳಲ್ಲಿ ಈಗ ಎಲ್ಲೆಡೆ ಕಾಣಸಿಗುತ್ತಿವೆ ಮತ್ತು ಭರದಿಂದ ಮಾರಾಟವಾಗುತ್ತವೆ. ಸಾಮಾನ್ಯವಾಗಿ ಬೇಸಿಗೆ ಆರಂಭಕ್ಕೂ ಮುನ್ನ ಅಂದರೆ ಜನವರಿ, ಫೆಬ್ರವರಿಯ ತಿಂಗಳಲ್ಲಿ ಕಲ್ಲಂಗಡಿ ಹಣ್ಣುಗಳು ಮಾರುಕಟ್ಟೆಗೆ ಬರುತ್ತವೆ. ಕಲ್ಲಂಗಡಿ ಹಣ್ಣು ತಂಪಾದ ಹಣ್ಣಾಗಿರುವುದರಿಂದ ಉರಿಯುವ ಬಿಸಿಲಿನಲ್ಲಿ ಕಲ್ಲಂಗಡಿ ಹಣ್ಣನ್ನು ತಿಂದರೆ ಮನಸ್ಸು ಶಾಂತಿಯುತವಾಗುವುದರಿಂದ ಎಲ್ಲಿ ನೋಡಿದ್ರೂ ಕಲ್ಲಂಗಡಿ ಅಂಗಡಿಗಳ ಮುಂದೆ ಜನಸಂದಣಿಯೇ ಇರುತ್ತದೆ. ಇನ್ನು ಬೇಸಿಗೆ ಕಾಲಕ್ಕೆಂದೇ ಜನರಿಗೆ ಮೊದಲಿನಿಂದಲೂ ಹತ್ತಿರವಾದ ನೈಸರ್ಗಿಕ ಮತ್ತು ಉತ್ತಮ ಆರೋಗ್ಯವನ್ನು ನೀಡುವುದು ಕಲ್ಲಂಗಡಿ ಹಣ್ಣು ಎನ್ನುತ್ತಾರೆ ಕಲ್ಲಂಗಡಿ ಪ್ರಿಯರು.
ಜನವರಿಯಲ್ಲಿ ಮಾರುಕಟ್ಟೆಗೆ ಬರುವ ಕಲ್ಲಂಗಡಿ ಹಣ್ಣುಗಳು 3-4 ತಿಂಗಳು ಮಾತ್ರ ಸಾರ್ವಜನಿಕರಿಗೆ ಲಭ್ಯವಾಗಲಿದ್ದು, ಕಳೆದ ಬಾರಿಗಿಂತ ಈ ವರ್ಷ ಕಲ್ಲಂಗಡಿ ಹಣ್ಣಿನ ದರ ಹೆಚ್ಚಾಗಿದ್ದು 1 ಕೆಜಿಗೆ 30 ರೂನಂತೆ ಹಾಗೂ 1 ಪೀಸ್ 20 ರೂನಂತೆ ಮಾರಾಟವಾಗುತ್ತಿವೆ. ಒಟ್ಟಾರೆ ಬೇಸಿಗೆಯ ಬಿಸಿಲಿನ ಧಕ್ಕೆಗೆ ಅಮೃತವನ್ನ ನೀಡುವಂತಹ ಕಲ್ಲಂಗಡಿಯಂತಹ ನೈಸರ್ಗಿಕ ಹಣ್ಣುಗಳನ್ನು ಸವಿಯುವ ಮತ್ತು ಬೆಳೆಯುವ ನಮ್ಮ ದೇಶ ಬಲು ಅದ್ಭುತವೆನಿಸಿದ್ದು, ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ಅನುಗುಣವಾಗಿ ನಮ್ಮ ದೇಶದಲ್ಲೇ ಕಲ್ಲಂಗಡಿಯಂತಹ ತಂಪಾದ ಪಾನೀಯಗಳು ಸಿಗಬೇಕಾದ್ರೆ ವಿದೇಶದ ಕೂಲ್ ಡ್ರಿಂಕ್ಸ್ ಯಾಕೆ ಬೇಕು ಎನ್ನುವುದು ಹಲವರ ಪ್ರಶ್ನೆಯಾಗಿದೆ. ವಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕಳಪೆ ಕೇಕ್ ಸೇವಿಸಿದ ಪರಿಣಾಮ ವ್ಯಕ್ತಿಯೊಬ್ಬರು ಅಸ್ವಸ್ಥರಾಗಿರುವ ಘಟನೆ ಕೋಲಾರದ ಕೆಜಿಎಫ್ನಲ್ಲಿ ನಡೆದಿದೆ. ಸದ್ಯ ಕೇಕ್ ಅನ್ನು ಖರೀದಿಸಿದ್ದ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ನಗರಸಭೆ ಅಧಿಕಾರಿಗಳು ಬೇಕರಿಗೆ ಭೇಟಿ ನೀಡಿ ಬೇಕರಿಯನ್ನ ಜಪ್ತಿ ಮಾಡಿ ಬೀಗ ಜಡಿದಿದ್ದಾರೆ. ಹೌದು, ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ರಾಬರ್ಟನ್ಸ್ ಪೇಟೆಯ ಅಜಿತೇಶ್ ಸ್ಟೆಪ್ ಬೇಕ್ ಬೇಕರಿಯಲ್ಲಿ ಕೇಕ್ ಖರೀದಿಸಿದ್ದರು. ಕೇಕ್ ತಿಂದು 4 ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಇದನ್ನು ಬೇಕರಿಯವರ ಗಮನಕ್ಕೆ ತಂದ್ರೆ ಉಡಾಫೆ ಉತ್ತರ ನೀಡಿದ್ರು. ಇದರಿಂದ ನೊಂದ ಗ್ರಾಹಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು. ಕೇಕ್ ಎತ್ಕೊಂಡು ಹೋಗ್ಬಿಟ್ಟು ಇದಕ್ಕೆ ಹೋಗ್ಬಿಟ್ಟೆ, ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿದ್ದ ಸ್ಟೇಷನ್ ಅಲ್ಲಿ ಬೇರೆ ನಂಬರ್ ಕೊಟ್ಟು ಅವ್ರು ಕಾಲ್ ಮಾಡ್ಬಿಟ್ಟು ಹೇಳ್ದೆ. ತಿರ್ಗಾ ಅವ್ರು ಬಂದು ನಾಳೆ ನೋಡ್ತೀನಿ ಅಂದ್ರು. ತಿರ್ಗಾ ನಾಳೆ ಬರದೇ ದಿವಸ ನಾನು ಹೋಗ್ಬಿಟ್ಟು ಇದ್ರಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಅಲ್ಲಿ ಹೇಳ್ಬಿಟ್ಟು ನಮ್ಮ ಅಕ್ಕ ಹೋಗಿದ್ರು ಹಾಸ್ಪಿಟ್ಲಿಗೆ. ಹೊಟ್ಟೆ ನೋವು ಫುಡ್ ಪಾಯ್ಸನ್ ಆಗ್ತಾ ಅಂತ ಹೇಳಿದ್ರು. ಅವತ್ತೇ 7:50 ಎಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ವಿ ನಾವು. ಅವಾಗ ಏನಿದ್ರು ಫುಡ್ ಆಫೀಸ್ ಬರೀ ಹೊಟ್ಟೆ ನೋವು ನಮ್ಮ ಮಗಳಿಗೆ. ಆಮೇಲೆ 2 ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಕೊಟ್ಟು. ಸದ್ಯ ನಗರಸಭೆ ಆರೋಗ್ಯ ಅಧಿಕಾರಿಗಳು ಸ್ಟೆಪ್ ಬೇಕ್ ಬೇಕರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಯಮ ಉಲ್ಲಂಘನೆ ಮಾಡಿ ನಿಷೇಧಿತವಾಗಿರುವ ಸಿಂಥೆಟಿಕ್ ಕಲರ್ ಅನ್ನು ಬಳಸುವುದು ಕಂಡುಬಂದಿದೆ. ಅಷ್ಟೇ ಅಲ್ಲದೆ ಬೇಕರಿಯಲ್ಲಿ ಸ್ವಚ್ಛತೆಯೂ ಇಲ್ಲದಿರುವುದನ್ನು ಕಂಡ ಅಧಿಕಾರಿಗಳು ಬೇಕರಿಗೆ ಬೀಗ ಜಡಿದಿದ್ದಾರೆ. ಮುಂದೆ ಆಹಾರ ಭದ್ರತೆ ಹಾಗೂ ಪ್ಲಾಸ್ಟಿಕ್ ಬಳಕೆ ಜೊತೆಗೆ ಆಹಾರ ಸುರಕ್ಷತೆ ಕಾಯ್ದೆ ಅನ್ವಯ ಕಾನೂನು ಪ್ರಕಾರ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲ್ಲಿ ಇರುವಂತ ಓನರ್ ಅಥವಾ ಅಲ್ಲಿ ಕೆಲಸ ಮಾಡಿರೋ ಬೇಜವಾಬ್ದಾರಿ ನಿರ್ಲಕ್ಷ್ಯದಿಂದ ಉಡಾಫೆ ಉತ್ತರ ನೀಡುತ್ತಾರೆ. ಇವತ್ತು ನಮ್ಮ ಸಮ್ಮುಖದಲ್ಲಿ ಅಂದ್ರೆ ಫುಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ ಏನ್ ಆಫೀಸರ್ ಪ್ರದ್ಯೂಷ್ ಬಂದಿದ್ದಾರೆ. ನಾವು ಸಡನ್ ಆಗಿ ಇನ್ಸ್ಪೆಕ್ಷನ್ ಮಾಡುವಾಗ ನಮ್ಗೆ ಇಲ್ಲೇನ್ ಕಂಡು ಬಂದಿದ್ದಂದ್ರೆ, ನಾವು ಎಷ್ಟೋ ಬಾರಿ ಮನವರಿಕೆ ಮಾಡಿ ಎಷ್ಟೋ ರೈಟ್ ಮಾಡಿದ್ರು ಇನ್ನೂ ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡ್ತಾನೆ ಇದ್ದಾರೆ. ಒಂದು ಎರಡನೇದು ಅವ್ರ ಬೇಕಿಂಗ್ ಯೂನಿಟ್ ಏನಿದೆ, ಆ ಬೇಕಿಂಗ್ ಯೂನಿಟ್ ಅಲ್ಲಿ ಅವ್ರು ನೀಟಾಗಿ ಇಟ್ಕೊಂಡಿರೋದಿಲ್ಲ. ಅಲ್ಲಿ ಅವರು ಒಂದು ಕಂಟೈನರ್ ಅಲ್ಲಿ ಹಾಕೋಬೇಕಾಗಿತ್ತು ಈ ಪದಾರ್ಥಗಳನ್ನೆಲ್ಲ. ಅಲ್ಲಿ ನೀವು ತಾವು ನೋಡಿದೀರಾ, ಆ ಪದಾರ್ಥಗಳೆಲ್ಲ ಓಪನ್ ಡಿಸ್ಪ್ಲೇ ಆಗಿತ್ತು. ಮುಂದ್ಗಡೆ ಸ್ವಚ್ಛತೆ ಯಾವುದೇ ರೀತಿಯಲ್ಲಿ ಕಾಪಾಡಿರೋದಿಲ್ಲ. ಅದಕ್ಕೆ ನಮ್ಮ ಎಲ್ಲ ಅಫಿಷಿಯಲ್ ಸಮ್ಮುಖದಲ್ಲಿ ಇವತ್ತು ಈ ಅಂಗಡಿಯನ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30 ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20 ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ಪ್ರತಿಷ್ಠಿತ ಹೀರೋ ಕಂಪನಿಯಿಂದ ಈಗ ಹೊಸ ಕೊಡುಗೆ. ಭಾರತದ ಪ್ರತಿ ಪ್ಲಗ್ ಪಾಯಿಂಟ್ ಒಂದು ವೀಡಾ ಚಾರ್ಜಿಂಗ್ ಪಾಯಿಂಟ್, 2 ತೆಗಿಬಹುದಾದ ಬ್ಯಾಟರಿಗಳ ಜೊತೆಗೆ ಹೊಸ ವೀಡಾ V2 ಎಲೆಕ್ಟ್ರಿಕ್ ಸ್ಕೂಟರ್ ತೆಗೆದುಕೊಳ್ಳಿ. ನಮ್ಮ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಮಂಜುನಾಥ್ ಹೀರೋ ಶೋರೂಮ್ನಲ್ಲಿ ಲಭ್ಯ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ಸಮಾಜ ಸೇವಕ ಶಿಕ್ಷಣ ಪ್ರೇಮಿ ಮಂಚೇನಹಳ್ಳಿಯಲ್ಲಿ ಶಾಲಾ ಕೊಠಡಿಗಳ ಸಂಕೀರ್ಣ ನಿರ್ಮಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಸದಾ ಜನಪರವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದ ಹಸನ್ಮುಖಿ ತಿರುಪತಿ ತಿರುಮಲ ಆಡಳಿತ ಮಂಡಳಿ ಟ್ರಸ್ಟ್ನ ಮಾಜಿ ನಿರ್ದೇಶಕ ಎಂಎನ್ ಶಶಿಧರ್ ಅಂತ್ಯ ಸಂಸ್ಕಾರ ಮಂಚೇನಹಳ್ಳಿಯಲ್ಲಿ ನಡೆಯಿತು. ಮೃತರ ಪಾರ್ಥಿವ ಶರೀರ ದರ್ಶನವನ್ನ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ಗಣ್ಯರು ಭೇಟಿ ನೀಡಿ ದರ್ಶನ ಪಡೆದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಪಟ್ಟಣದಲ್ಲಿ ಹುಟ್ಟಿ ಬೆಳೆದಂತಹ ಶಶಿಧರ್ ಕಾನೂನು ಪದವೀಧರರಾಗಿದ್ದು ವೀರಶೈವ ಸಮಾಜದ ಮುಖಂಡರಾಗಿದ್ದ ಶಶಿಧರ್ ಅವರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿರವರ ಕುಟುಂಬದೊಂದಿಗೆ ಕಳೆದ 3 ದಶಕಗಳಿಂದಲೂ ಹತ್ತಿರದ ಒಡನಾಟ ಇಟ್ಟುಕೊಂಡಿದ್ದರು. ಪ್ರತಿಷ್ಠಿತ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರಾಗಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಎಂಎನ್ ಶಶಿಧರ್ ಪ್ರಸ್ತುತ ಭಾರತ ಸೇವಾದಳ ರಾಜ್ಯ ಉಪಾಧ್ಯಕ್ಷರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಸದಸ್ಯರಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದ ಶಶಿಧರ್ ಇತ್ತೀಚೆಗೆ ಶ್ವಾಸಕೋಶದ ಸೋಂಕಿಗೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತರ ಅಂತ್ಯಕ್ರಿಯೆ ಇಂದು ಮಂಚೇನಹಳ್ಳಿಯಲ್ಲಿ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಲೋಕಸಭಾ ಸದಸ್ಯ ಡಾ ಕೆ ಸುಧಾಕರ್, ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ, ಶಾಸಕ ಪುಟ್ಟಸ್ವಾಮಿ ಗೌಡ ಸೇರಿದಂತೆ ಅನೇಕ ಪ್ರಮುಖರು ಹಾಗೂ ಸ್ಥಳೀಯ ಎಲ್ಲ ಮುಖಂಡರು, ಗ್ರಾಮಸ್ಥರು ಆಗಮಿಸಿ ಶಶಿಧರ್ ಅವರಿಗೆ ನಮನ ಸಲ್ಲಿಸಿದರು. ಚೇತನ್ ಪಿವಿ, ಇ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ರಾಜ್ಯ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಜಿಲ್ಲೆಗೆ ಭರಪೂರ ಕೊಡುಗೆಗಳು ನೀಡಿದ್ದಾರೆ. ಹೀಗಿರುವಾಗ ಬಿಜೆಪಿ ಅವರಿಗೆ ಬಜೆಟ್ ಬಗ್ಗೆ ಟೀಕಿಸುವ ನೈತಿಕತೆ ಇಲ್ಲ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಈ ಬಾರಿ ಬಜೆಟ್ನಲ್ಲಿ ಕೋಲಾರಕ್ಕೆ ಭರಪೂರ ಕೊಡುಗೆ ಸಿಕ್ಕಿದೆ. ಕೋಲಾರ ಜಿಲ್ಲೆಗೆ 500 ಕೋಟಿ ವೆಚ್ಚದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜು ಆರಂಭವಾಗಲಿದೆ. 3,190 ಕೋಟಿ ಮೊತ್ತದ ದೇವನಹಳ್ಳಿಯಿಂದ ತಮಿಳುನಾಡು ಗಡಿಯವರೆಗೆ 124 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ, ಕೆಜಿಎಫ್ನಲ್ಲಿ 40 ಕೋಟಿ ವೆಚ್ಚದಲ್ಲಿ ಭಾರತೀಯ ಮೀಸಲು ಪೊಲೀಸ್ ಪಡೆ ಸ್ಥಾಪನೆ ಮತ್ತು ರೈತರ ಆಧುನಿಕ ಮಾರುಕಟ್ಟೆ, ನರಸಾಪುರದಲ್ಲಿ 173 ಕೋಟಿ ರು ಮಹಿಳಾ ವಸತಿ ನಿಲಯ, ಮಾಲೂರು ಶಿವಾರ ಪಟ್ಟಣದಲ್ಲಿ ಮಲ್ಟಿನೆಟ್ ಜೀರೋ ಕೈಗಾರಿಕಾ ಪಾರ್ಕ್, ಕೋಲಾರದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಬಜೆಟ್ನಲ್ಲಿ ಅನುಮೋದನೆ ಸಿಕ್ಕಿದೆ. ನಮಗೆ ಇದು APMC ಮಾರ್ಕೆಟ್ದು, ರಿಂಗ್ ರೋಡ್ದು, ಮೆಡಿಕಲ್ ಕಾಲೇಜ್ದು, ಇವಾಗ ಆಗ್ತಾ ಇರುವಂಥ ರೋಡು ಏನು ದೇವನಹಳ್ಳಿಯಿಂದ ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಆಗ್ತಾ ಇದೆ, ಇದನ್ನು ಯಾವುದೇ ಆಗಲಿ ನಿಲ್ಲೋದಿಲ್ಲ. ಖಂಡಿತವಾಗ್ಲೂ ಒಳ್ಳೇದು ಮಾಡಿ ಸರ್. ನಮಗೆ ಇವಾಗ ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀರಾ, ಪ್ರೈವೇಟ್ ಪಾರ್ಟ್ನರ್ಶಿಪ್ಗಳು ಮಾಡಿ ತೊಂದರೆ ಆಗುತ್ತೆ ಅಂದರೆ ನಿಮ್ಗೆ ತೊಂದರೆ ಆದರೆ ನಮಗೂ ತೊಂದರೆ ಆಗುತ್ತೆ ಸರ್. ನಮ್ಮ ಪಬ್ಲಿಕ್ ಜನಕ್ಕೆ ತೊಂದರೆ ಆದರೆ ನಮಗೆ ತೊಂದರೆ ಆಗೋದಿಲ್ವಾ? ನಾವು ಅಷ್ಟು ಇಲ್ಲದೆ, ಅಷ್ಟು ಐಡಿಯಾ ಇಲ್ಲದೆ ಮಾಡೋಕ್ಕೆ ಹೋಗೋದಿಲ್ಲ. ಏನಾದರೂ ತೊಂದರೆ ಆಗೋ ಥರ ಇದ್ದರೆ ಯಾಕೆ ಮಾಡ್ತೀವಿ? 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜಿನ ಮಾಡ್ತೀವಿ. ಪ್ರೈವೇಟಿಸಮಾಗಿ ಬಂದಾಗ ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಚೆನ್ನಾಗಿ ಹೋಗುತ್ತೆ, ಮುಂದಿನ ದಿನಗಳಲ್ಲಿ ನಮ್ಗೆ ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ಇದರಲ್ಲಿ ಬೇರೆ ಯಾವುದೇ ಆಗಲಿ ನೀವೇನು ಇಲ್ಲ. ಜೊತೆಗೆ ಪ್ರತಿ ಕ್ಷೇತ್ರಕ್ಕೆ 232 ಕೋಟಿ ರೂಪಾಯಿ ಗ್ಯಾರಂಟಿ ಮೂಲಕ ಜನರಿಗೆ ಸೇರ್ತಿದೆ. ಎಲ್ಲ ಸಮುದಾಯಗಳಿಗೂ ಬಜೆಟ್ನಲ್ಲಿ ನ್ಯಾಯ ಒದಗಿಸಿದೆ. ಈಗಿರುವಾಗ ಬಿಜೆಪಿ ಅವರಿಗೆ ಬಜೆಟ್ ಬಗ್ಗೆ ಟೀಕಿಸುವ ನೈತಿಕತೆ ಇಲ್ಲ. ಕೋಲಾರ ಜಿಲ್ಲೆಗೆ ಈ ಬಾರಿ ಬಜೆಟ್ನಲ್ಲಿ ಅಧಿಕ ಮಟ್ಟದ ಅನುದಾನ ನೀಡಿರುವುದಕ್ಕೆ ಕೋಲಾರ ಭಾಗದ ಶಾಸಕರಾಗಿ ನಾವು ಜನರ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಅಭಿನಂದನೆ ತಿಳಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಾಹೇಬರು ಬಜೆಟ್ ಮಾಡಿದ್ದು ನಿಜ, ಅವರು ಹಣ ಇಟ್ಟಿದ್ದಿಲ್ಲ. ಅವರು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದು ನಿಜ, ಆದರೆ ಹಣ ಇಟ್ಟಿರಲಿಲ್ಲ. ಹಣ ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೇ ನಾವು ಹಣ ಇಟ್ಟಿದ್ದು. ಹಣ ಕೊಟ್ಟಿದ್ದದಕ್ಕೆ ಅವ್ರು ಹೇಳ್ಬಿಟ್ಟು ಹೋಗ್ಬಿಟ್ರು 2 ಲಕ್ಷ ಕೋಟಿಗೆ, ಆದರೆ ಅದು ನಿಭಾಯಿಸಿದ್ದು ಯಾರು? ಸಿದ್ದರಾಮಯ್ಯ ಅವರು. ಅದನ್ನ ಹೇಳಿ ಕೇಳಿ, ಅವ್ರು ಹಣ ಇಟ್ಟಿರೋದ್ರ ಬಗ್ಗೆ ಹೇಳಿ ಕೇಳಿ ಅವ್ರನ್ನ. ಇವಾಗ ಅವರು ಘೋಷಣೆ ಮಾಡಿದ್ರು ಹಣ ಇಲ್ಲ, ಹಣ ಒದಗಿಸ್ತಾ ಇರೋದು ನಾವು, ಹಣ ಒದಗಿಸ್ತಾ ಇರೋದು ನಮ್ಮ ಸರ್ಕಾರ. ಹಣ ಒದಗಿಸಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಾವಂತೇನು ಅವ್ರು ಘೋಷಣೆ ಮಾಡಿದ್ದಾರೆ ಅಂತ ಅವ್ರನ್ನ ಘೋಷಣೆ ಮಾಡಿರೋದನ್ನ ಪಕ್ಕಕ್ಕಿಟ್ಟು ನಾವು ಹೊಸದಾಗಿ ಘೋಷಣೆ ಮಾಡ್ಕೊಂಡೇನು ಬಂದಿಲ್ಲ. ಅವ್ರಿಗೂ ನಾವು ಗೌರವವನ್ನು ಕೊಟ್ಟು, ಅವರು ಮಾಡಿರೋದಕ್ಕೆ ಗೌರವವನ್ನು ಕೊಟ್ಟು, ಅದಕ್ಕೂ ಹಣವನ್ನು ಒದಗಿಸಿ ಆಚೆ ಬಂದು ಅದನ್ನ ಕೆಲಸ ಮಾಡಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ ಸರ್. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಬಜೆಟ್ನಲ್ಲಿ ಸಚಿವ ಡಾ MC ಸುಧಾಕರ್ ಅವರ ಪರಿಶ್ರಮದಿಂದ ಚಿಂತಾಮಣಿ ಕ್ಷೇತ್ರಕ್ಕೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂಪರ್ ಕೊಡುಗೆ ನೀಡಿರುವುದರಿಂದ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಾಲೂಕು ಕಚೇರಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 16ನೇ ಬಜೆಟ್ನಲ್ಲಿ ಚಿಂತಾಮಣಿ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರ ಪರಿಶ್ರಮದಿಂದ ಬಂಪರ್ ಕೊಡುಗೆ ನೀಡಿರುವ ಹಿನ್ನೆಲೆಯಲ್ಲಿ ಶನಿವಾರ ಚಿಂತಾಮಣಿ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಡಾ ಎಂಸಿ ಸುಧಾಕರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಬಜೆಟ್ ಉತ್ತಮವಾಗಿದ್ದು 16ನೇ ಬಜೆಟ್ನಲ್ಲಿ 4 ಲಕ್ಷ ಕೋಟಿ ಮಂಡನೆ ಮಾಡಿದ್ದು, ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರಕ್ಕೆ ಉತ್ತಮ ಅನುದಾನ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ, ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆ, ಚೇಳೂರು ತಾಲೂಕಿನಲ್ಲಿ ಸಮುದಾಯ ಭವನ ಘೋಷಣೆ, ಚೇಳೂರು ಹಾಗೂ ಮಂಚೇನಹಳ್ಳಿಯಲ್ಲಿ ತಾಲೂಕು ಕಚೇರಿಗೆ ಅನುಮೋದನೆ, ಮುಖ್ಯವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ಎಚ್ ನರಸಿಂಹಯ್ಯನವರ ಪ್ರಾಧಿಕಾರಕ್ಕೆ ಅನುಮೋದನೆ ಕೊಡಲಾಗಿದೆ. ವಿಶೇಷವಾಗಿ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದಾರೆ. ಸಚಿವರ ಪ್ರಯತ್ನದಿಂದ ನಗರದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ 150 ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ. ಮುರುಗಮಲ್ಲ ದರ್ಗಾ ಅಭಿವೃದ್ಧಿಗೆ ವಿಶೇಷ ಅನುದಾನ ತಂದಿದ್ದು 32 ಕೋಟಿ ಸಚಿವರ ಅನುದಾನದಲ್ಲೇ ಅನುಮೋದನೆ ಮಾಡಿಕೊಟ್ಟಿದ್ದಾರೆ. ತಾಲೂಕಿನ ಜನತೆ 2023ರ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರ ಋಣವನ್ನು ತೀರಿಸಿಕೊಂಡಿದ್ದಾರೆ ಎಂದ ಅವರು, ಜಿಲ್ಲೆಗೆ ಸಿದ್ದರಾಮಯ್ಯ ಸರ್ಕಾರ ಜನಪರ ಬಜೆಟ್ ಮಂಡನೆ ಮಾಡಿದ್ದು, ವಿಶೇಷ ಅನುದಾನ ತರಲು ಸಚಿವ ಸುಧಾಕರ್ ಅವರು ಸಾಕಷ್ಟು ಶ್ರಮಿಸಿದ್ದು, ಕ್ಷೇತ್ರದ ಜನತೆಯು ವೇಗವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದರು. ಅದೇ ರೀತಿ ಇವತ್ತು ನಮ್ಮ ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ನೆಚ್ಚಿನ ಸಚಿವರಾದ ಸುಧಾಕರ್ ರೆಡ್ಡಿ ಅವರು ಇವತ್ತು ಮುಖ್ಯಮಂತ್ರಿ ಅವರ ಹತ್ರ ಚರ್ಚೆ ಮಾಡಿ, ಅವರ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ, ಡಿ.ಕೆ. ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಇವತ್ತು ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಒಂದು ಅನುದಾನವನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಶಾಸಕರು, ಈ ಭಾಗದ ಉಸ್ತುವಾರಿ ಸಚಿವರು ಆದಂಥ ಸುಧಾಕರ್ ರೆಡ್ಡಿ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ, ಎಲ್ಲ ಜನತೆಯ ಪರವಾಗಿ, ಕಾರ್ಯಕರ್ತರ ಮುಖಂಡರ ಪರವಾಗಿ, ಅಭಿಮಾನಿಗಳ ಪರವಾಗಿ ಅವರು ಏನು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಈ ಜಿಲ್ಲೆಗೆ ಬಜೆಟ್ನಲ್ಲಿ ಏನು ಮಂಜೂರು ಮಾಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಸಚಿವರಿಗೆ ಅನಂತ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಕುರುಟಹಳ್ಳಿ ಕೃಷ್ಣಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ನಡಂಪಲ್ಲಿ ಶ್ರೀನಿವಾಸ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಬುರೆಡ್ಡಿ, ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟರಮಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ಕುಡಿಯುವ ನೀರು, ಚರಂಡಿ ಮತ್ತು ರಸ್ತೆ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ವೇದಿಕೆ ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಭಾಗವಹಿಸಿ ಮಾತನಾಡಿ, ಈಗಾಗಲೇ ಕಾರಹಳ್ಳಿ, ವಿಶ್ವನಾಥಪುರ, ಕೊಯ್ರಾ ಮತ್ತು ಕುಂದಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಕುಂದಾಣ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡಲಾಗಿದೆ. ಅಂಗಡಿ ಮಳಿಗೆಗಳ ಉದ್ಘಾಟನೆ ಮಾಡಲಾಗಿದ್ದು, ತಾಲೂಕಿನ ಪ್ರತಿ ಗ್ರಾಮವೂ ಸರ್ವತೋಮುಖ ಅಭಿವೃದ್ಧಿಯಾಗಬೇಕು ಎಂದು ಹೇಳಿದರು. ಎಲ್ಲ ಕಡೆ ಕೂಡ ಫಸ್ಟ್ ಕುಡಿಯೋ ನೀರಿಗೆ ದಾರಿ, ಎರಡನೇದು ಚರಂಡಿ ಕ್ಲೀನ್ ಮಾಡಬೇಕು, ಮೂರನೇದು ರಸ್ತೆ ನಿರ್ಮಾಣ ಮಾಡಬೇಕು. ಇವೆಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡ್ತೀವಿ. ಈಗ ಇಲ್ಲಿ ಕೂಡ ಸ್ವಲ್ಪ ಚರಂಡಿ ಮಾಡಿದರೆ ಇನ್ನೂ ಉಳಿದಿದೆ ಅಂತ ಹೇಳಿದ್ದಾರೆ ಹೆಣ್ಮಕ್ಳೆಲ್ಲ. ಅದನ್ನು ಇಲ್ಲಿನ ಮೆಂಬರು ಶ್ರೀನಿವಾಸ್ ಮೆಂಬರ್ ಇದ್ದಾರೆ. ಇವಾಗ ಹೇಳ್ತಾ ಇದ್ದೀನಿ, ಇದೇನು ಕೆಲಸ ಇದ್ರು ಮಾಡಿ, ಎಕ್ಸ್ಟ್ರಾ ಹಣ ಬೇಕಾದ್ರೆ ಕೊಡೋಣ, ಪೂರ್ತಿ ಮಾಡಿ. ಆಲೂರು, ದುದ್ದನಹಳ್ಳಿ ಮತ್ತು ಜಾಲಿಗೆ ಗ್ರಾಮ ಪಂಚಾಯಿತಿಗಳನ್ನು ಹೊರತುಪಡಿಸಿ ಉಳಿದ ಕಾರಹಳ್ಳಿ, ಕೊಯ್ರಾ, ವಿಶ್ವನಾಥಪುರ ಮತ್ತು ಕುಂದಾಣ ಒಟ್ಟು 32 ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಸುಮಾರು 8 ಕೋಟಿ 17 ಲಕ್ಷ ರು ಮೊತ್ತದಲ್ಲಿ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಶಾಸಕರ ಅನುದಾನದಲ್ಲಿ ಈ ಒಂದು 10 ಲಕ್ಷ ರೂಪಾಯಿನ ಕಾಂಕ್ರೀಟ್ ರಸ್ತೆನ ಅಂಬರಳ್ಳಿ ಕೊಟ್ಟಿದ್ದಾರೆ. ಇವತ್ತು ಗುದ್ದಿ ಪೂಜೆ ಆಗಿದೆ. ಇನ್ನು ಇಮಿಡಿಯೇಟಾಗಿ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ನಾವು ತುಂಬ ಇನ್ನೂ ಕೆಲಸಗಳಿವೆ. ನಾವು ಶಾಸಕರಲ್ಲಿ ಕೇಳಿದ್ದೀವಿ, ಸಮುದಾಯ ಭವನೆಲ್ಲ ಕಟ್ಸ್ಕೊಡ್ಬೇಕಂತ ಭರವಸೆ ಕೊಟ್ಟಿದ್ದಾರೆ. ಒಟ್ಲಿ ಅದು ಒಂದು 30-40 ಲಕ್ಷ ರೂಪಾಯಿನ ಕೆಲಸ ಇದೆ. ಇದು ಜಾಗ ರೆಡಿ ಇದೆ, ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗನೂ ರೆಡಿ ಇದೆ.
ಅದನ್ನ ಅವರು ಕಟ್ಸ್ಕೊಡ್ದನ್ನ ಭರವಸೆಯಲ್ಲಿ ನಮ್ಮೂರಿನ ಜನ ಎಲ್ಲ ವೆಯ್ಟ್ ಮಾಡ್ತಾರೆ. ಈ ವೇಳೆ ಬಯಪ ಅಧ್ಯಕ್ಷ ವಿ ಶಾಂತಕುಮಾರ್, ಯಮರಹಳ್ಳಿ ಕಾಂಗ್ರೆಸ್ ಮುಖಂಡ ಗೋಪಾಲ್ ಗೌಡ, ವಿಶ್ವನಾಥಪುರ ಸುಬ್ರಹ್ಮಣ್ಯ, ಕೊಯ್ರಾ ಹೊಸೂರು ಶ್ರೀನಿವಾಸ್, ರಾಮನಾಥಪುರ ಸಿ ಪ್ರಸನ್ನಕುಮಾರ್, ಮಾಳಿಗೇನಹಳ್ಳಿ ನಾಗೇಗೌಡ, ಕುಂದಾಣ ಪಿವಿ ಸ್ವಾಮಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಲಾರಿ ಚಾಲಕರ ನಿರ್ಲಕ್ಷ್ಯ ಹಾಗೂ ಅತಿ ವೇಗದಿಂದ ಅಪಘಾತಗಳಾಗಿ ಅಮಾಯಕ ಜನರು ಬಲಿಯಾಗ್ತಿದ್ದು, ಟಿಪ್ಪರ್ ಲಾರಿಗಳ ಹಾವಳಿ ತಡೆಗೆ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಮಾಲೂರು ಪಟ್ಟಣದಲ್ಲಿ ಹೆಚ್ಚಾಗಿ ಟಿಪ್ಪರ್ ಲಾರಿಗಳು ಸಂಚರಿಸುತ್ತಿದ್ದು, ಒಂದು ತಿಂಗಳ ಹಿಂದೆಯಷ್ಟೇ ಸುಮಾರು 11ಕ್ಕೂ ಹೆಚ್ಚು ಟಿಪ್ಪರ್ ಲಾರಿಗಳ ಅಪಘಾತಗಳಿಂದ ಅಮಾಯಕ ವಾಹನ ಸವಾರರು ಮೃತಪಟ್ಟಿದ್ದಾರೆ. ಟಿಪ್ಪರ್ ಲಾರಿಗಳ ಹಾವಳಿ ತಡೆಗಟ್ಟಲು ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಮಾಲೂರು ಪಟ್ಟಣದ ಬಾಲಾಜಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಶಾಸಕ ಕೆವಿ ನಂಜೇಗೌಡರಿಗೆ ಹಾಗೂ ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ಮೂರ್ತಿ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್ ರವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಾಕನಹಳ್ಳಿ ನಾಗರಾಜ್ ಮಾತನಾಡಿ, ಟಿಪ್ಪರ್ ಲಾರಿಗಳ ಚಾಲಕರು ರಸ್ತೆ ಸಂಚಾರ ನಿಯಮಗಳನ್ನು ಪಾಲಿಸದೆ ಓವರ್ಲೋಡ್ ಮತ್ತು ಅತಿ ವೇಗ ನಿರ್ಲಕ್ಷ್ಯದಿಂದ ಜನರನ್ನ ಕೊಲ್ತಿದ್ದಾರೆ. ಟಿಪ್ಪರ್ ಲಾರಿಗಳ ಚಾಲಕರು ಯಾರೂ ಸ್ಥಳೀಯರಲ್ಲದೆ ಬೇರೆ ರಾಜ್ಯಗಳಿಂದ ಬಂದಿದ್ದು, ಪರವಾನಗಿ ಇಲ್ಲದೆ ತುಂಬಾ ವೇಗವಾಗಿ ಚಲಿಸುವುದಲ್ಲದೆ ವಾಹನ ಚಾಲನೆಯ ಸಮಯದಲ್ಲಿ ಮೊಬೈಲ್ ಫೋನ್ ಬಳಕೆಯಿಂದ ಅಪಘಾತಗಳಾಗಿ ತಾಲೂಕಿನ ಸಾಮಾನ್ಯ ಜನತೆಯು ಬಲಿಯಾಗ್ತಿದ್ದು, ಅಂತಹ ಟಿಪ್ಪರ್ ಲಾರಿ ಮಾಲೀಕರ ಹಾಗೂ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವಿಸ್ತಾರವಾಗಿ ಜನಗಳು ಕೊಡ್ತಾ ಇದ್ದಾರೆ ಅಂತಂದ್ರೆ ಹೇಳಕ್ ಸಾಧ್ಯವೇ ಇಲ್ಲ. ಟನ್ನೇಜು ಅದಕ್ಕೆ ಲಿಮಿಟೇ ಇಲ್ಲ. ಎಷ್ಟು ಟನ್ನೇಜ್ ಹಾಕಬೇಕು, ಯಾವ ಥರ ಚಾಲನೆ ಮಾಡಬೇಕು, ಡ್ರೈವರ್ಗಳು ರಸ್ತೆಯಲ್ಲಿ ಯಾವ ಥರ ಮುನ್ಸೂಚನೆಯಾಗಿ ನೋಡಿಕೊಂಡು ಗಾಡಿ ಓಡಿಸ್ಬೇಕು ಅನ್ನೋ ಒಂದು ಯೋಚನೆ ಇಲ್ದಿರ ವಾರಕ್ಕೊಂದು ಆಕ್ಸಿಡೆಂಟ್ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ವಾಹನ ಚಾಲಕರ ಒಂದು ನಿರ್ಲಕ್ಷ್ಯತೆ. ಆದ್ದರಿಂದ ಆ ವಾಹನ ಚಾಲಕರು ಚಾಲನೆ ಮಾಡುವಾಗ ಮೊಬೈಲ್ ಸಮಾವೇಶದಲ್ಲಿರ್ತಾರೆ. ಯಾವುದೇ ರೀತಿಯಲ್ಲಿ ವಾಹನಗಳು ಚಾಲನೆ ಮಾಡುವಾಗ ನಾವು ಸುಮಾರು ಸಲ ಈ ವೇಳೆ ಶಾಸಕ ಕೆವಿ ನಂಜೇಗೌಡ ಮಾತನಾಡಿ, ಟಿಪ್ಪರ್ ಲಾರಿಗಳ ಓವರ್ಲೋಡ್ನಿಂದ ರಸ್ತೆಗಳು ಹದಗೆಟ್ಟಿದೆ. ಚಾಲಕರ ನಿರ್ಲಕ್ಷ್ಯದಿಂದ ಇತ್ತೀಚೆಗೆ ಅಪಘಾತಗಳು ಹೆಚ್ಚಾಗಿದೆ. ಚಾಲಕರು ಮದ್ಯ ಸೇವಿಸಿ ಮತ್ತು ಫೋನ್ ಬಳಸಿ ವಾಹನ ಸಂಚಾರ ನಡೆಸುವ ಚಾಲಕರ ಮೇಲೆ ಮುಲಾಜಿಲ್ಲದೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಶಾಸಕ ಕೆವಿ ನಂಜೇಗೌಡ ಅಧಿಕಾರಿಗಳಿಗೆ ಸೂಚಿಸಿದರು. ಮತ್ತು ಟನ್ನೇಜ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಮತ್ತು ಡ್ರೈವರ್ಸು ಮೊಬೈಲ್ ಮಾತಾಡ್ಸ್ಕೊಂಡು ಹೋಗೋದು, ಬೇರೆ ಕಿವಿಯಲ್ಲಿ ಇಟ್ಕೊಂತಾರೆ, ಏರ್ಫೋನ್ ಇಟ್ಕೊಂಡು ಹೋಗೋದು, ಇವೆಲ್ಲ ಗಮನಕ್ಕೆ ತಂದಿದ್ದೀರಿ. ನಮ್ಮ ಮಾಲೂರು ತಾಲೂಕಲ್ಲಿ ವಿಶೇಷವಾಗಿ ಒಂದು ಕ್ರೆಸೆಂಟ್ ಝೋನ್ ಮಾಡಿದ್ದಾರೆ. ಒಂದು ಕಡೆ ಟಿಪ್ಪರ್ಗಳು ಕ್ರೆಸೆಂಟ್ ಝೋನ್ ಹೆಚ್ಚಿಗೆ ಇರೋದ್ರಿಂದ, ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಹೊಸೂರಿಂದ ತಮಿಳುನಾಡಿಂದ ಬಂದರೆ ಗಾಡಿಗಳು ಇಲ್ಲಿಂದ ಇವೆಲ್ಲ ಏನಿದೆ ಇದ್ರ ಬಗ್ಗೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನಾನಂತೂ ಅಡ್ಡ ಬರುತ್ತೆ. ನೀವು ಏನು ಬೇಕೋ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಅದಕ್ಕೆ ಯಾರು ಕೂಡ ಅಷ್ಟೇ ಮಾಡೋದಕ್ಕೆ ಬರೋದಿಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಕೋಡೂರು ಗೋಪಾಲ್, ಉಪಾಧ್ಯಕ್ಷ ಆಟೋ ಶ್ರೀನಿವಾಸ್, ರಾಜ್ಯ ಕಾರ್ಯದರ್ಶಿ ಶಾಂತಮ್ಮ, ಜಿಲ್ಲಾಧ್ಯಕ್ಷ ಅವಿನಾಶ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಕುಮಾರಿ, ಜಿಲ್ಲಾ ಉಸ್ತುವಾರಿ ಎಸ್ಎಂ ರಾಜು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎನ್ ಜಗದೀಶ್, ತಾಲೂಕು ಅಧ್ಯಕ್ಷೆ ರತ್ನಮ್ಮ ಮತ್ತಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿ ಧ್ವನಿ ಇಲ್ಲದ ಸಮುದಾಯಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಅವರ ಬದುಕಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು.
ಗೌರಿಬಿದನೂರು ನಗರದ ಮಾತನಹಳ್ಳಿ ಕೆರೆ ಅಂಗಳದಲ್ಲಿ ಸರ್ಕಾರದ ಅನುದಾನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಿರ್ಮಾಣ ಮಾಡಿರುವ ಕುಂಬಾರ, ವಿಶ್ವಕರ್ಮ, ಸವಿತಾ, ಮರಾಠ ಮತ್ತು ಮಡಿವಾಳ ಸಮುದಾಯ ಭವನಗಳನ್ನು ಶನಿವಾರ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹಾಗೂ ಸಮುದಾಯದ ಮುಖಂಡರು ಉದ್ಘಾಟನೆ ಮಾಡಿದರು. ಈ ವೇಳೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕವಾಗಿ ತುಳಿತಕ್ಕೊಳಗಾಗಿ ಧ್ವನಿ ಇಲ್ಲದ ಸಮುದಾಯಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಅವರ ಬದುಕಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಾಗಿದೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸುಸಜ್ಜಿತವಾದ ವಸತಿ ನಿಲಯಗಳನ್ನು ನಿರ್ಮಿಸಲಾಗಿದೆ. ವಿವಿಧ ಸಮುದಾಯ ಭವನಗಳ ಬಳಕೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಬೇಡಿಕೆಗಾಗಿ ಸಮುದಾಯದ ಮುಖಂಡರು ಮತ್ತು ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ, ಉಳಿದಂತೆ ನಾನು ಸಂಬಂಧಪಟ್ಟ ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಹೆಚ್ಚಿನ ಅನುದಾನ ತರುವ ಪ್ರಯತ್ನ ಮಾಡುತ್ತೇನೆ ಎಂದರು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ತುಳಿತಕ್ಕೊಳಪಟ್ಟಂಥ ಸಮಾಜಗಳಿವು ಅನ್ನೋ ದೃಷ್ಟಿಯಿಂದ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸರ್ಕಾರಗಳು. ಅದರ ಅಂಗವಾಗಿ ಇವತ್ತು ಕೂಡ ನಾವು ಉದ್ಘಾಟನೆ ಮಾಡಿದಂಥ ಸಮುದಾಯ ಭವನಗಳು 5 ಸಮಾಜದ ಸಮುದಾಯ ಭವನಗಳು ಕೂಡ ಅದರ ಅಂಗವಾಗಿಯೇ ಆದಂಥವು. ಹಿಂದುಳಿದ ವರ್ಗದ ಸಮಾಜ ಅಂತಂದರೆ ಧ್ವನಿ ಇಲ್ಲದ ಸಮಾಜ ಅನ್ನೋ ಒಂದು ಅರ್ಥ. ರಾಜಕೀಯ ಶಕ್ತಿಗಳು ಕಡಿಮೆ ಅನ್ನೋದು ಒಂದು ದೃಷ್ಟಿಯಿಂದ ಆ ಸಮಾಜಕ್ಕೆ ಬೇಕಾದಂಥ ಅನುಕೂಲಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿದೆ. ಕಾರಣ ಯಾಕೆಂದರೆ ಬಡವರಾಗಿರ್ತಾರೆ ಹಿಂದುಳಿದ ವರ್ಗದ ಸಮಾಜದ ಎಲ್ಲ ಸಮುದಾಯಗಳು. ಅವ್ರಿಗೆ ಯಾವುದಾದ್ರೂ ಕೂಡ ಅವರ ಕುಂದುಕೊರತೆಗಳನ್ನು ನೀಗಬೇಕಾರೆ ವಿಶ್ವಕರ್ಮ ಸಮುದಾಯದ ತಾಲೂಕು ಅಧ್ಯಕ್ಷರಾದ ಎಂಎನ್ ರಾಧಾಕೃಷ್ಣ ಮಾತನಾಡಿ, ಹಿಂದುಳಿದ ವರ್ಗಗಳ ಸಮುದಾಯಗಳ ಸಮುದಾಯ ಭವನಗಳ ಉದ್ಘಾಟನೆ ಭಾಗ್ಯ ದೊರೆತಿರುವುದು ಶಾಸಕರಿಗೆ ಅದೃಷ್ಟವಾಗಿದೆ. ಸಮುದಾಯ ಭವನಗಳನ್ನು ಉದ್ಘಾಟನೆ ಮಾಡುವುದು ಮುಖ್ಯವಲ್ಲ, ಅವುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಶಾಸಕರು ವಿಶೇಷ ಅನುದಾನ ನೀಡಿದಲ್ಲಿ ಮಾತ್ರ ಅವುಗಳನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹೇಶ್ ಎಸ್ಪತ್ರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಕೆವಿ ಮುನಿರತ್ನಮ್ಮ, ತಾಲೂಕು ಕಲ್ಯಾಣಾಧಿಕಾರಿ ವನಜಾಕ್ಷಮ್ಮ, ನಗರಸಭೆ ಆಯುಕ್ತ ಡಿಎಂ ಗೀತಾ, ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣಪ್ಪ, ಸದಸ್ಯರಾದ ಎಸ್ ರೂಪಾ, ಜಿಎನ್ ಶ್ರೀರಾಮಪ್ಪ, ಕಲೀಂ ಉಲ್ಲಾ, ಮುಖಂಡರಾದ ಎಂಎನ್ ರಾಧಾಕೃಷ್ಣ, ಲಕ್ಷ್ಮಣರಾವ್ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸಹ ವೇದಿಕೆಗೆ ಅಲಂಕರಿಸಬೇಕು ಅಂತ ಹೇಳಿ ಕೇಳ್ಕೊ. ಖಾಸಗಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಾರೆ. ಆದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡುವುದು ಕಷ್ಟಕರವಾದರೂ ಪೋಷಕರ ಸಹಕಾರದೊಂದಿಗೆ ಕೆಲ ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದು ಸಂತಸದ ವಿಷಯವೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ತಿಳಿಸಿದರು. ಚಿಂತಾಮಣಿ ತಾಲೂಕು ನಂದನ ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಮಕ್ಕಳಿಗೆ ಶಿಕ್ಷಕರು ಶಿಕ್ಷಣದ ಜೊತೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣ, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನು ಶಿಕ್ಷಕರು ಕೊಡುತ್ತಾ ಬರುತ್ತಿದ್ದಾರೆ. ಮಕ್ಕಳು ಶಾಲೆಗಳಲ್ಲಿ ಹಮ್ಮಿಕೊಳ್ಳುವಂತಹ ಮೌಲ್ಯಮಾಪನಗಳಲ್ಲಿ ಭಾಗವಹಿಸಿ ಮುಂದಿನ ತರಗತಿಗೆ ತೇರ್ಗಡೆಯಾಗುವುದು ಸಂಪ್ರದಾಯ. ಪ್ರತಿ ವರ್ಷ ಏನೆಲ್ಲ ಚಟುವಟಿಕೆಗಳು ಆಗಿದೆ ಅದನ್ನು ಕ್ರೋಢೀಕರಿಸುವಂತಹ ಕಾರ್ಯಕ್ರಮವೇ ಈ ಶಾಲಾ ವಾರ್ಷಿಕೋತ್ಸವವಾಗಿದೆ ಎಂದರು. ಮಕ್ಕಳು ಮೊಬೈಲ್ ತರೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ನಂತರ ಮಕ್ಕಳು ಸಾಕಷ್ಟು ಮನೆಯಲ್ಲಿ ಮೊಬೈಲ್ ಬಳಕೆಯಿಂದಾಗಿ ಹಾದಿ ತಪ್ಪುವಂತಹ ಅವಕಾಶಗಳು ಜಾಸ್ತಿ ಇದೆ. ಹಾಗಾಗಿ ಪೋಷಕರು ಈಗ ಪರೀಕ್ಷಾ ಸಮಯ ಬೇರೆ ಬಹಳ ಹತ್ರ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ಓದೋದಕ್ಕೆ, ಚೆನ್ನಾಗಿ ಅಭ್ಯಾಸ ಮಾಡೋದಕ್ಕೆ ನೀವು ಮನೆಗಳಲ್ಲಿ ಅವಕಾಶವನ್ನ ಕೊಡಬೇಕು. ಟಿವಿಗಳನ್ನ ಸ್ವಲ್ಪ ಪರೀಕ್ಷೆ ಮುಗಿಯೋವರೆಗೂ ಆದ್ರೂ ನೀವು ಟಿವಿಗಳನ್ನ ವೀಕ್ಷಣೆ ಮಾಡೋದಾಗ್ಲಿ, ಮಕ್ಕಳಿಗೆ ಮೊಬೈಲ್ ವೀಕ್ಷಣೆಗೆ ಅವಕಾಶ ಕೊಡೋದಾಗ್ಲಿ, ಇದನ್ನೆಲ್ಲವೂ ತಾವು ಗಮನಹರಿಸಿ ಎಚ್ಚರಿಕೆಯನ್ನ ತಗೋಬೇಕು ಅಂತ ಕೋರ್ತಾ ಇದ್ದೀನಿ. ಇನ್ನು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು. ಈ ಸಂದರ್ಭದಲ್ಲಿ ಎಸಿಒ ನಾಗರಾಜ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರವಣಪ್ಪ, ಸಿಆರ್ಪಿ ರಾಮಪ್ಪ, ಮುಖ್ಯ ಶಿಕ್ಷಕ ಡಿಎಂ ನಾಗರಾಜ, ಹಿರಿಯ ಶಿಕ್ಷಕ ವೆಂಕಟರೆಡ್ಡಿ ಮತ್ತಿತರರು ಹಾಜರಿದ್ದರು.
ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಯುವಕರಲ್ಲಿ ಆರೋಗ್ಯ ಸದೃಢವಾಗಿರಬೇಕಾದರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ದೇಹವನ್ನು ದಂಡಿಸಬೇಕು ಎಂದು ಶಾಸಕ ಪುಟ್ಟಸ್ವಾಮಿಗೌಡ ಕರೆ ನೀಡಿದರು. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ ಸರ್ ವೇದಿಕೆ ಮೇಲೆ ಬರಬೇಕು ಸರ್. ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಡಾಕ್ಟರ್ ಎಚ್.ಎನ್. ಕ್ರಿಕೆಟ್ ಕ್ಲಬ್ನ ವತಿಯಿಂದ ಎಚ್.ಎನ್. ನರಸಿಂಹಯ್ಯನವರ ಸ್ಮರಣಾರ್ಥವಾಗಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ, ಯುವಕರ ಮನಸ್ಸಿಗೆ ಮತ್ತು ದೈಹಿಕ ಬಲಕ್ಕೆ ಕ್ರೀಡೆ ಬಹುಮುಖ್ಯ. ಯುವಕರಲ್ಲಿ ಆರೋಗ್ಯ ಸದೃಢವಾಗಬೇಕಾದರೆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ದೇಹವನ್ನು ದಂಡಿಸಬೇಕು. ಯಾವುದೇ ದುಶ್ಚಟಗಳಿಗೆ ಒಳಗಾಗಿ ಆರೋಗ್ಯ ಹಾಳು ಮಾಡಿಕೊಳ್ಳುವ ಬದಲು ಇಂತಹ ಕ್ರೀಡೆಗಳಲ್ಲಿ ಭಾಗಿಯಾಗಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವುದು ಒಳಿತು ಎಂದರು. ಆಟ ಅನ್ನೋದು ಏನಂತಂದ್ರೆ, ನೀವೇನು ಓದು ಬರೋ ಏನಿದೆ ವಿದ್ಯೆ, ಓದೋದು ಒಂದು ಭಾಗ ಆದ್ರೆ ಆಟ ಆಡೋದು, ಕ್ರೀಡೆಯಲ್ಲಿ ತೊಡಗಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಕ್ರೀಡೆಯಿಂದ ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಗೆ ಅನೇಕ ಜನ ಸ್ನೇಹಿತರುಗಳು ಅತಿ ಆತ್ಮೀಯತೆ ಉಂಟಾಗೋದು ಕ್ರೀಡೆಯಲ್ಲಿ ಜೊತೆಲಿದ್ದಾಗ. ಅಷ್ಟು ಎಲ್ಲರೂ ಕೂಡ ಸೋದರ ಭಾವದಿಂದ ಎಲ್ಲರೂ ಕೂಡ ಒಂದು ಫ್ರೆಂಡ್ ಸರ್ಕಲ್ ಡೆವಲಪ್ ಆಗೋದಕ್ಕೆ ಜಾತಿ, ಮತ, ಧರ್ಮ ಎಲ್ಲವನ್ನು ಬಿಟ್ಟು ಎಲ್ಲ ಒಗ್ಗಟ್ಟಿಂದ ಇರೋಕ್ಕೆ ಒಂದು ವೇದಿಕೆ ಇದ್ದಾಗೆ ಈ ಕ್ರೀಡೆ ಅನ್ನೋದು. ಅದೇ ರೀತಿ ಅಷ್ಟೇ ಅಲ್ಲ, ನೀವು ಓದಬೇಕಾದ್ರೆ ಒಂದು ಆತ್ಮಸ್ಥೈರ್ಯ ಬರಬೇಕಾದ್ರೆ, ಸ್ವಾಭಿಮಾನ, ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕಾದ್ರೂ ಕೂಡ ಸ್ಪೋರ್ಟ್ಸ್ ಅಷ್ಟೇ ಮುಖ್ಯ. ಒಂದು ಮಾನಸಿಕವಾದಂಥ ಒಂದು ಬಲ ಬರಬೇಕಾದ್ರೆ ಅಥವಾ ದೈಹಿಕ ಬಲ ಬರಬೇಕಾದ್ರೆ ಯಾವತ್ತೂ ಕೂಡ ನಾವೊಂದು ಯಾವುದೇ ಒಂದು ಚಟುವಟಿಕೆ, ಕ್ರೀಡೆ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಚಟುವಟಿಕೆಯಲ್ಲಿ ತೋರಿಸ್ಕೋಬೋದು. ಕೆಎಚ್ಪಿ ಯುವ ಮುಖಂಡ ಕುರುಡಿ ರಾಕೇಶ್ ಮಾತನಾಡಿ, ನಾನು ಕ್ರೀಡೆಗೆ ಯಾವಾಗಲೂ ಪ್ರೋತ್ಸಾಹ ನೀಡುತ್ತೇನೆ. ಈ ಕ್ರೀಡೆಗೆ ಮೊದಲನೇ ಬಹುಮಾನ ವ್ಯವಸ್ಥೆ ಮಾಡಿದ ಶಾಸಕರಿಗೆ ಧನ್ಯವಾದಗಳು ತಿಳಿಸುತ್ತಾ, ಯುವಕರು ಕ್ರೀಡೆಯಲ್ಲಿ ಸೋಲು ಮತ್ತು ಗೆಲುವನ್ನು ಮುಖ್ಯವಾಗಿಸದೆ ಭಾಗವಹಿಸಬೇಕು. ಬಂದಿರುವ ಎಲ್ಲಾ ತಂಡಗಳು ಸ್ನೇಹದಿಂದ ಕ್ರೀಡಾ ಪಂದ್ಯಾವಳಿಯನ್ನು ಯಾವುದೇ ಗಲಾಟೆ ಗೊಂದಲವಿಲ್ಲದೆ ಸಂತೋಷದಿಂದ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಯಾಗಿಸಿ ಎಂದು ಹೇಳಿದರು. ಕ್ರಿಕೆಟ್ ಪಂದ್ಯಾವಳಿನ ಆಯೋಜಿಸಬೇಕು ಅಂತ ನನ್ನ ಹತ್ರ ಹೇಮಂತ್ ಕುಮಾರ್ ಆಗೋ ತಂಡದವರು, ತೇಜು ಎಲ್ಲ ಬಂದರು. ಖಂಡಿತವಾಗ್ಲೂ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಪ್ಪ, ಕ್ರೀಡೆಗೆ ಯಾವತ್ತೂ ನಾವು ಪ್ರೋತ್ಸಾಹ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಶಾಸಕರನ್ನ ಭೇಟಿಯಾಗಿ ಅಂತ ಹೇಳಿದೆ. ಶಾಸಕರು ನಾವು ಏನು ಅವ್ರಿಗೆ ಒಂದು ಫೋನ್ ಕೂಡ ಮಾಡಿಲ್ಲ, ಇದು ಆಯೋಜನೆ ಈ ಥರ ಮಾಡಿದ್ದೀವಣ್ಣ ಅಂತ ಹೇಳೂ ಇಲ್ಲ. ನೀವು ಹೋಗಿ ನಮ್ಮ ಯುವಕರು ಹೋಗಿ ಕೇಳಿದ ತಕ್ಷಣವೇ ಫಸ್ಟ್ ಪ್ರೈಸ್ ನಾನು ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಊರು ಗೆಲ್ಲಿ ಅದು ಎಲ್ಲ ನಮ್ಮೂರೇ ಅಂತ ತಿಳಿತಾ ಎಲ್ಲ ಸ್ನೇಹದಿಂದ ಯುವಕರು ಈ ಕ್ರೀಡಾ ಪಂದ್ಯಾವಳಿನ ನಾಳೆ ಸಂಜೆವರೆಗೂ ಯಾವುದೇ ಗಲಾಟೆ, ಗದ್ದಲೆ, ಗೊಂದಲ ಇಲ್ದಂಗೆ ಆಯೋಜಕರು ಏನು ತೀರ್ಮಾನ ಕೊಡ್ತಾರೆ ಅದನ್ನು ಸ್ವೀಕರಿಸ್ತಾ ಎಂಜಾಯ್ ಮಾಡಿಕೊಂಡು ಕ್ರೀಡಾ ಪಂದ್ಯಾವಳಿನ ನಡೆಸ್ಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ನಾಗರಾಜು, ಯುವ ಮುಖಂಡ ರಾಕೇಶ್, ಬೊಮ್ಮಣ್ಣ, ವೆಂಕಟರಾಮರೆಡ್ಡಿ, ಕೆಪಿ ಹನುಮಂತರಾಯಪ್ಪ, ಎಚ್ವಿ ವೆಂಕಟೇಶ್, ಚಂದ್ರಣ್ಣ, ಛಾಯಾನಾಥ್ ಮತ್ತು ಎಚ್ಎನ್ ಕ್ರಿಕೆಟ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಕ್ರೀಡಾಭಿಮಾನಿಗಳು, ಸಾರ್ವಜನಿಕರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ಮಾಡಿದ ಸರ್ ವೇದಿಕೆ ಮೇಲೆ ಬರಬೇಕು ಸರ್. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ ಆ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೇಳಿದ್ದು. ಜನಕ್ಕೆ ಕಣ್ಣೋರ್ಸುವಂಥ ಕೆಲಸ ಮಾಡ್ತಿದ್ದಾರೆ. ಸುಳ್ಳು ಭಾಗ್ಯಗಳ ಹಲವು ವರ್ಷಗಳ ಬೇಡಿಕೆಯಾದಂತಹ ಕೃಷಿ ಉತ್ಪನ್ನ ಮಾರುಕಟ್ಟೆ ಜಾಗ ವಿಸ್ತರಿಸುವುದು ಅಥವಾ ಸ್ಥಳಾಂತರಿಸುವುದು ಹಾಗೂ ಸಂಸ್ಕರಣಾ ಘಟಕಗಳು ಶಾಶ್ವತ ಬೇಡಿಕೆಯಾಗಿ ಉಳಿದುಕೊಂಡಿದೆ ಎಂದು ಕೋಲಾರ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಹೇಳಿದರು. ಕೆಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಯೋಜನೆಗೆ ಬಜೆಟ್ನಲ್ಲಿ ಹಣ ನಿಗದಿ ಮಾಡದೆ ಕಲುಷಿತ ಮತ್ತು ರಾಸಾಯನಿಕ ಯುಕ್ತ ನೀರನ್ನು ಕೃಷಿ ಮತ್ತು ಜಾನುವಾರುಗಳಿಗೆ ಬಳಕೆ ಮಾಡುವಂತೆ ಮಾಡಿ ಇಡೀ ಜಿಲ್ಲೆಯನ್ನು ರೋಗಗ್ರಸ್ತ ಮಾಡುವಂತೆ ತೀರ್ಮಾನಿಸಿದಂತಿದೆ. ಬಹುರಾಷ್ಟ್ರೀಯ ಕಂಪನಿಗಳ ಹಾಗೂ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಲೆಂದೇ ವೈದ್ಯಕೀಯ ಕಾಲೇಜು ಹಾಗೂ ಕೆಜಿಎಫ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಮಾಡಲು ಹೊರಟಿದೆ. ಎಲ್ಲಿ ಹೆಚ್ಚು ಪರ್ಸೆಂಟೇಜ್ ಸಿಗುತ್ತದೆಯೋ ಅದನ್ನು ಖಾಸಗಿಯವರಿಗೆ ಕೊಟ್ಟು ಹಣ ಮಾಡುವ ಪ್ರಕ್ರಿಯೆಗೆ ಯೋಜನೆಗಳನ್ನು ರೂಪಿಸಿದಂತಿದೆ. ಮುಖ್ಯಮಂತ್ರಿಗಳು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಬಂದಾಗ ಮಹಿಳೆಯರಿಗೆ ಸಾಲ ಮನ್ನಾ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದು ಅದು ಕೂಡ ಬಜೆಟ್ನಲ್ಲಿ ಸುಳ್ಳಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನತೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಅದನ್ನು ಉತ್ತೇಜಿಸುವಂತೆ ಪಶು ವೈದ್ಯಕೀಯ ಕಾಲೇಜು ಬೇಡಿಕೆ ಇಟ್ಟಿದ್ದು ಅದನ್ನು ಸಹ ಈಡೇರಿಸಲಿಲ್ಲ. ಒಟ್ಟಾರೆ ಕೋಲಾರ ಜಿಲ್ಲೆಯ ಜನರಿಗೆ ಸುಳ್ಳುಗಳ ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ ಶಾಸಕರು, ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಸರ್ಕಾರಕ್ಕೆ ಜನತೆ ಹಿಡಿ ಶಾಪ ಹಾಕ್ತಿದ್ದಾರೆ ಎಂದರು. ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂದರೆ ಈಗೇನು ಬೆಳಗಾವಿನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂಥ ಆ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕೇಳಿದ್ವಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ ಪುನರ್ ಪ್ರತಿಷ್ಠಾಪನೆ, ಭವ್ಯವಾಗಿ ಪುನರ್ ನಿರ್ಮಾಣಗೊಂಡ ದೇವಾಲಯ ದೇವತಾ ಕಾರ್ಯಗಳು ಆರಂಭ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಹೆಚ್ಚಿದ ತಾಪಮಾನ, ಚಿಂತಾಮಣಿಯಲ್ಲಿ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗುತ್ತಿರುವ ಜನತೆ. ಕಳಪೆ ಕೇಕ್ ತಿಂದು ಅಸ್ವಸ್ಥಗೊಂಡ ಗ್ರಾಹಕರಿಂದ ದೂರು ದಾಖಲು, ಬೇಕರಿ ಜಪ್ತಿ ಮಾಡಿ ಬೀಗ ಜಡಿದ ಅಧಿಕಾರಿಗಳು. ಟಿಟಿಡಿ ಮಾಜಿ ನಿರ್ದೇಶಕ ಸಮಾಜ ಸೇವಕ ಶಶಿಧರ್ಗೆ ಸ್ವಗ್ರಾಮ ಮಂಚೇನಹಳ್ಳಿಯಲ್ಲಿ ಅಂತ್ಯಕ್ರಿಯೆ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸಂಸದ ಸುಧಾಕರ್ ಸೇರಿದಂತೆ ಹಲವರು ಭಾಗಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.